ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಬ್ಲೂ ಪ್ರಿಂಟನ್ನು ಇವತ್ತನ್ನು ನೋಡೋಣ. ಯಾವ ಸಬ್ಜೆಕ್ಟಿಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, ಯಾವ ಸಬ್ಜೆಕ್ಟನ್ನು ಓದಬೇಕು, ಯಾವ ಸಬ್ಜೆಕ್ಟನ್ನು ಓದಬಾರ್ದಂತ ತಿಳ್ಕೊಂಡೆ. ಯಾಕಂದರೆ ಎಕ್ಸಾಮು ಸಮೀಪ ಬಂದವ್ರಿ, ಎಕ್ಸಾಮ್ ಡೇಟ್ ಕೂಡ ತಿಳಿಸ್ತೀವಿ. ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ಗಳು ತುಂಬ ಉಪಯುಕ್ತ ಆಗ್ತಾರೆ ಸ್ನೇಹಿತರೆ. ಸಿಲೆಬಸ್ಸಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ಗಳನ್ನು ಕೂಡ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವೆ. ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ. ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ. ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ. ಅದೇ ರೀತಿಯಲ್ಲಿ ಮ್ಯಾಥ್ಸ್ ಮತ್ತು ರೀಸನಿಂಗ್ಗೆ ಸಂಬಂಧಿಸಿದಂತೆ ಕೈ ಬರೆದ ನೋಟ್ಸ್ ಕೂಡ ಇರ್ತವೆ. ಸ್ನೇಹಿತರೆ, ನೀವು ನೋಟ್ಸ್ ನೋಡ್ಬೋದು, ಈ ರೀತಿ ನೋಟ್ಸ್ ಇರ್ತದೆ. ಪ್ರತಿಯೊಂದು ಇದು ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ. ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ, ಎಲ್ಲ ಟಾಪಿಕನ್ನು ಕವರ್ ಮಾಡಿದ ನೋಟ್ಸ್ ಇರ್ತಾವೆ. ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು, ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು. ಅದೇ ರೀತಿ ನಿಮ್ಮದು ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ. ಕೇವಲ 200 ರೂಪಾಯಿಗಾಗಿ ಈ ನೋಟ್ಸನ್ನು ಕೊಡ್ತಾ ಇದ್ದಾರೆ. ಈ ನೋಟ್ಸಿನ ಬೆಲೆ ಮೊದಲಿಗೆ 999 ನೀಡ್ತಾ ಇದ್ರು. ಸ್ನೇಹಿತರೆ, ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತೇಳಿ ಈಗ 300 ರೂಪಾಯಿಗಾಗಿ ನೀಡ್ತಾರೆ. ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ 200 ರೂಪಾಯಿಗಾಗಿ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ. ಯಾರಿಗಾದರೂ RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿರೋ ನೋಟ್ಸ್ ಕೂಡ ಇರ್ತಾವೆ ಇವ್ರ ಹತ್ರ. ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ಸಲ್ಲಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತು, ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಬಹುದು. 9538151535ಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ PDF ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ. ಸ್ನೇಹಿತರೆ, ನೀವೇನಾದರೂ RRB ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸು ತುಂಬ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ಸಲ್ಲಿರೋ GKಗೆ ಸಂಬಂಧಿಸಿದಂತೆ 1000 ಇಂಪಾರ್ಟೆಂಟ್ ಪ್ರಶ್ನೆಗಳು ವಿತ್ ಆನ್ಸರ್ ಪ್ಲಸ್ ಅದ್ರ ಜೊತೆಗೆ ಎಲ್ಲ ಡೀಟೇಲ್ಸ್ ನೋಟ್ಸು ಕೂಡ ಕಳಿಸಲಾಗ್ತದೆ. ಅದ್ರ ಜೊತೆಗೆ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಡೀಟೇಲ್ಸ್ ನೋಟ್ಸು, ಅದಕ್ಕೆ ಸಂಬಂಧಿಸಿದಂತೆ 1000 ಇಂಪಾರ್ಟೆಂಟ್ ಪ್ರಶ್ನೆಗಳು. ಇನ್ನು ಮತ್ತು ಅದೇ ರೀತಿ ಮ್ಯಾಥಮೆಟಿಕ್ಸ್, ರೀಸನಿಂಗ್ಗೆ ಸಂಬಂಧಿಸಿದಂತೆ 70 to 80% ಸಿಲೆಬಸ್ ಕವರ್ಗೆ ಕೈ ಬರೆದ ನೋಟ್ಸು, ಮತ್ತು ಒಂದು 10 ಸೆಟ್ ಓಲ್ಡ್ ಕ್ವಶನ್ ಪೇಪರು ಮತ್ತು ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ 300 ರೂಪಾಯಿ ನಮ್ಮ ಚಾನಲ್ ವೀಕ್ಷಕರಿಗಾಗಿ ಸ್ಪೆಷಲ್ ಆಫರ್ ನೀಡಲಾಗ್ತದೆ. ನಮ್ಮ ಚಾನಲ್ ವಿಡಿಯೋ ನೋಡಿದ ಏನಾದರೂ ಸ್ಕ್ರೀನ್ಶಾಟ್ ಕಳಿಸಿದರೆ ಕೇವಲ 200 ರೂಪಾಯಿದಲ್ಲಿ ಈ ನೋಟ್ಸ್ ನಿಮಗೆ ಸಿಗ್ತಾವೆ. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ, ಮಿಸ್ ಮಾಡ್ಕೋಕೆ ಹೋಗಬೇಡ್ರಿ. ಇಂಟ್ರೆಸ್ಟ್ ಇರೋ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ನೀವೇನಾದರೂ RRBಗೆ ಸಂಬಂಧಿಸಿದಂತೆ ಮತ್ತು SSC ಮತ್ತು ಸ್ಟೇಟ್ ಸೆಂಟರ್ ಯಾವುದೇ ಒಂದು ಪರೀಕ್ಷೆಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ, ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಪ್ರತಿದಿನ ಉಪಯುಕ್ತ ಮಾಹಿತಿ ಅದರ ಜೊತೆಗೆ ಉಪಯುಕ್ತ ನೋಟ್ಸ್ ಕೂಡ ಪ್ರೊವೈಡ್ ಮಾಡಲಾಗಿದೆ. ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಯಾವ ಸಬ್ಜೆಕ್ಟನ್ನು ಓದಬೇಕು, ಯಾವುದನ್ನು ಓದಬಾರ್ದು ಅಂತ ಮೊದಲಿಗೆ ತಿಳ್ಕೊಂಡು. ಯಾಕಂದರೆ ಇದು ಭಾಳ ಇಂಪಾರ್ಟೆಂಟ್ ರೀ. ಯಾಕಂದರೆ ಎಕ್ಸಾಮ್ ಸಮೀಪದ ರೀ. ಎಕ್ಸಾಮ್ ಅಂದರೆ ನಿಮ್ಮದು ಡಿಸೆಂಬರ್ ಮೊದಲನೇ ವಾರದಲ್ಲಿ ಸ್ಟಾರ್ಟ್ ಆಗುವ ಸಾಧ್ಯತೆ ಐತ್ರಿ. ಬನ್ನಿ ಹಾಗಿದ್ರೆ ಸ್ನೇಹಿತರೆ, ಮೊದಲಿಗೆ ಸಿಲೆಬಸ್ ತಿಳ್ಕೊರಿ. RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ 2025ರಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಒಂದೇ ಪರೀಕ್ಷೆ ಇರುತ್ತೆ. ಇಲ್ಲಿ ನೋಡ್ರಿ, ನಿಮಗೆ ಮ್ಯಾಥ್ಸ್ ಇರುತ್ತೆ, ರೀಸನಿಂಗ್ ಇರುತ್ತೆ, ಸೈನ್ಸ್ ಇರುತ್ತೆ, GK GS ಮತ್ತು ಕರೆಂಟ್ ಅಫೇರ್ಸ್. ಇದಕ್ಕೆ ಸಂಬಂಧಿಸಿದ ಟೋಟಲು 100 ಪ್ರಶ್ನೆಗಳಿಂದ ಕೂಡಿದ ಸಬ್ಜೆಕ್ಟ್ ಇರ್ತಾವೆ. ಒಟ್ಟು ಟೋಟಲ್ ಆಗಿ ಇವು 4 ಸಬ್ಜೆಕ್ಟ್ ಮೇಲೆ ನಿಮಗೆ ಪ್ರಶ್ನೆಗಳು ಬರ್ತಾವೆ. GKದಲ್ಲಿ ಸಬ್ಜೆಕ್ಟ್ ಭಾಳ ಇರ್ತಾವೆ ರೀ. ಅಲ್ಲಿ ನಿಮ್ಮದು GK ಅಂದ್ರೆ ಕರ್ನಾಟಕ ಇತಿಹಾಸ ಬರುತ್ತೆ, ಭಾರತ ಇತಿಹಾಸ, ಸಂವಿಧಾನ ಆಗಿರ್ಬೋದು, ಅರ್ಥಶಾಸ್ತ್ರ ಆಗಿರ್ಬೋದು, ಸ್ಟ್ಯಾಟಿಕ್ GK ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಎಲ್ಲ ಕೂಡ GKಯಲ್ಲೇ ಬರುತ್ತೆ ರೀ. ಒಟ್ಟು 90 ನಿಮಿಷಗಳ ಕಾಲ ಟೈಮ್ ಇರ್ತದೆ ರೀ. ಇಲ್ಲಿ ಇಂಪಾರ್ಟೆಂಟ್ ನಿಮ್ಮದು ಟೈಮ್ ಕವರ್ ಮಾಡೋದು ಕೂಡ ಭಾಳ ಇಂಪಾರ್ಟೆಂಟ್ ರೀ. ಇನ್ನು ಅದೇ ರೀತಿ ಫಿಸಿಕಲ್ ಬಂದು ನಿಮ್ಮದು 35 kg ಹತ್ಕೊಂಡು 100 ಮೀಟ್ರ್ ಓಡೋದಿರುತ್ತೆ. ಓಡೋದು ಅಥವಾ ನಡ್ಕೋತ ಹೋದ್ರು ಕೂಡ ಪಾಸ್ ಹಾಕಿದ್ರೆ ಆರಾಮಾಗಿ ಈಸಿ ಇರುತ್ತೆ. ಅದೇ ರೀತಿ 1 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ, ಅದು 4 ನಿಮಿಷ ಇರುತ್ತೆ, ಅದು ಕೂಡ ಈಸಿಯಾಗಿ ಪಾಸ್ ಹಾಕಿರಿ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ನೀವು ಪಾಸ್ ಆಗಬೇಕಾಗಿರೋದು ಈ ಎಕ್ಸಾಮನ್ನು ಕ್ರ್ಯಾಕ್ ಮಾಡಿದರೆ ಫಿಸಿಕಲನ್ನು ಈಸಿಯಾಗಿ ಆರಾಮಾಗಿ ಪಾಸ್ ಹಾಕಿರ. ಮಹಿಳೆಯರಿಗೂ ಕೂಡ ಅದೇ ರೀತಿ 20 kg ಹತ್ಕೊಂಡು ಹೋಗೋದು, ಓಡ್ಕೋತಾದ್ರೂ ಹೋಗ್ರಿ, ನಡ್ಕೋತಾದ್ರೂ ಹೋಗ್ರಿ, 2 ನಿಮಿಷದೊಳಗಡೆ ಹೋಗಿ ರೀಚ್ ಆಗಬೇಕು. ಇನ್ನು ಅದೇ ರೀತಿ 1 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ, ಅವರಿಗೆ 5 ನಿಮಿಷ 40 ಸೆಕೆಂಡ್ಗಳ ಕಾಲ ಟೈಮ್ ಇರ್ತದೆ. ಸ್ನೇಹಿತರೆ, ಮ್ಯಾಥಮೆಟಿಕ್ಸ್ಗೆ ಸಂಬಂಧಿಸಿದಂತೆ 25 ಪ್ರಶ್ನೆಗಳು ಇರ್ತಾವೆ. 25 ಏನಿರುತ್ತಲ್ಲ ಮಾರ್ಕ್ಸ್ ಇರುತ್ತೆ ನಿಮಗೆ. ಇದಕ್ಕೆ ಸಂಬಂಧಿಸಿದಂತೆ ಯಾವ ಸಬ್ಜೆಕ್ಟ್ ಮೇಲೆ ಎಷ್ಟು ಪ್ರಶ್ನೆಗಳು ಬರ್ತಾವೆ ರೀ. ಇದು ನಮ್ಮ ಸ್ಟೇಟ್ದಲ್ಲ, ಅದರ್ ಸ್ಟೇಟ್, ಅದರಲ್ಲೂ ದೆಹಲಿಯಲ್ಲಿರೋದು. ಯಾಕಂದರೆ ಅತಿ ಹೆಚ್ಚು ಕಾಂಪಿಟೇಷನ್ ಕೊಡೋರು ನಿಮಗೆ ದೆಹಲಿ, ಉತ್ತರ ಪ್ರದೇಶ ಆಗಿರ್ಬೋದು, ಪಂಜಾಬ್, ಆ ಸೈಡ್ದು ಇದು ಬ್ಲೂ ಪ್ರಿಂಟ್ ಆಗಿರುತ್ತೆ. 100% ವರ್ಕ್ ಆಗುತ್ತೆ ರೀ. ಇದೇ ಸೇಮ್ ಇರುತ್ತೆ ರೀ. ಯಾಕಂದ್ರೆ ಆಲ್ರೆಡಿ ಕ್ರ್ಯಾಕ್ ಮಾಡಿದವರು ಮಾಹಿತಿ ಪ್ರಕಾರ ಮಾಡಿದ್ರು ಇದು. ಇಲ್ಲಿ ನೋಡಿರಿ, ಯಾವ ಸಬ್ಜೆಕ್ಟ್ಗೆ ಎಷ್ಟು ಮಾರ್ಕ್ಸ್ಗಳು ಬರ್ತಾ ಅಂತ ನೋಡ್ಕೋಬೋದು. ಪರ್ಸೆಂಟೇಜ್ಗೆ ಎಷ್ಟು ಬರುತ್ತೆ, 2 ಮಾರ್ಕ್ಸು. ಅದೇ ರೀ SI ಆ್ಯಂಡ್ CIಗೆ ಸಂಬಂಧಿಸಿದಂತೆ 2 ಮಾರ್ಕ್ಸು, ಪ್ರಾಫಿಟ್ ಆ್ಯಂಡ್ ಲಾಸ್ಗೆ 3 ಇಂದ 4 ಮಾರ್ಕ್ಸು. ಒಟ್ಟು ಟೋಟಲ್ ಆಗಿ ಎಷ್ಟು ಬರುತ್ತೆ ಅಂತೇಳಿ ನೋಡ್ಕೋರಿ. ಈ ಬ್ಲೂ ಪ್ರಿಂಟ್ ಪ್ರಕಾರ ಹೋದರೆ 100% ನಿಮ್ಮದು ಸಕ್ಸಸ್ ಆಗೇ ಆಗ್ತದೆ ರೀ. ಇಲ್ಲಿ ಇರ್ತದ, ಇದನ್ನು ನೋಡ್ಕೋಬೋದು ರೀ. ಒಂದು ಸಾರಿ ಸ್ಕ್ರೀನ್ಶಾಟ್ ಹೊಡ್ಕೋರಿ, ಒಂದು ನೀವು ಓದೋ ಜಾಗದಲ್ಲಿ ಇಟ್ಕೋರಿ. ಯಾಕಂದ್ರೆ ಯಾವುದನ್ನು ಓದಬೇಕು, ಯಾವುದನ್ನು ಓದಬಾರ್ದಂತೆ ಇಂಪಾರ್ಟೆಂಟ್ ಇರುತ್ತೆ ರೀ. ಸ್ನೇಹಿತರೆ, ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಯಾವಪ್ಪ ಅಂದ್ರೆ ಇಲ್ಲಿ ನಿಮಗೆ ಅಂಕಿಗಳನ್ನು ಕೊಡ್ತಾರೆ. ಸಂಖ್ಯೆಗಳ ಮಿಸ್ಸಿಂಗ್ ನಂಬರ್ಸ್ ಏನು ಕೊಡ್ತಾರೆ ಅದು ಭಾಳ ಕೇಳ್ತಾರೆ. ಅದು ಮಿಸ್ಸಿಂಗ್ ಆಲ್ಫಾಬೆಟ್ ಆಗಿರ್ಬೋದು, ಅದೇ ರೀತಿ ಮಿಸ್ಸಿಂಗ್ ನಂಬರ್ ಆಗಿರ್ಬೋದು, ಅವನ್ನ ಭಾಳ ಕೇಳ್ತಾರೆ. ರೀಸನಿಂಗ್ದಾಗ ಅವನ್ನ ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಕೋರಿ. ಮೊದಲಿಗೆ ನಿಮಗೆ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ABCD ಏನಿದೆಲ್ಲ ನಂಬರ್ಸ್ ಗೊತ್ತಿರ್ಬೇಕು ರೀ.
ಇದು ಬಿ ಎಲ್ಲಿ ಬರುತ್ತೆ, ಸಿ ನಂಬರ್, ಈಗ ಎ ಅಂದ್ರೆ 1 ನಂಬರ್ ಇರಬೇಕು, ಜೆಡ್ ಅಂದ್ರೆ 26 ನಂಬರ್, ಹಿಂಗೆ ಪ್ರತಿಯೊಂದು ಕೂಡ ನೆನಪಿದ್ರೆ ಮಾತ್ರ. ಈಗ ಒಮ್ಮೆ ಸಡನ್ ಆಗಿ ಡಿ ಬರ್ತಂದ್ರೆ ಮತ್ತೆ ಹಿಂಗೆ ಎ ಬಿ ಸಿ ಡಿ ಹಿಂಗೆ ಹಾಕೋತ ಹೋದ್ರೆ ಲೇಟ್ ಆಗುತ್ತೆ ರೀ. ಬಿ ಅಂದ್ಕೊಂಡು 4 ಅಂತ ಈ ರೀತಿ ಗೊತ್ತಿತ್ತು ಆರಾಮಾಗಿ ಇಲ್ಲಿ ರೀಸನಿಂಗ್ದಾಗ ಸ್ಕೋರನ್ನು ಮಾಡ್ಬೋದು. ಅದೇ ರೀತಿ ನಿಮಗೆ ಇಲ್ಲಿ 2ರಿಂದ 30 ಮಟ್ಟ ಮಗ್ಗಿ ಕಂಪಲ್ಸರಿ ಬರ್ಬೇಕು ರೀ. ಅದೇ ರೀತಿ 2ರಿಂದ ಅಥವಾ 1ರಿಂದ 20 ಅಥವಾ 30 ಸ್ಕ್ವೇರ್ ರೂಟ್ ಆಗಿರ್ಬೋದು, ಅದೇ ರೀತಿ ಕ್ಯೂಬ್ ಆಗಿರ್ಬೋದು. ಪರ್ಫೆಕ್ಟ್ ಇದ್ರೆ ಮಾತ್ರ ನೀವು ಇಲ್ಲಿ ಆರಾಮಾಗಿ ಕ್ರ್ಯಾಕನ್ನು ಮಾಡ್ಬೋದು ರೀಸನಿಂಗನ್ನು. ಅದೇ ರೀತಿ ಜಿ ಕೆಗೆ ಸಂಬಂಧಿಸಿದಂತೆ ಏನೇನೆಲ್ಲ ಬರ್ತಂತ ನಾನು ಜಿ ಕೆಗೆ ಸಂಬಂಧಿಸಿದ ಸಂಪೂರ್ಣವಾದ ನೋಟ್ಸ್ ಕೊಡ್ತೀವಿ ರೀ. ಅದನ್ನಷ್ಟು ಓದಿದ್ರೆ ಸಾಕ್ರಿ. ಯಾಕಂದ್ರೆ ಅಲ್ಲಿ ನಿಮಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಕೊಟ್ಟಿವಿ. ಸ್ಟಾರ್ಟಿಂಗ್ ಜಿ ಕೆ ಏನು ಕೇಳ್ತಾರೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೊಟ್ಟಿವಿ ರೀ. ಮತ್ತು ಅದೇ ರೀತಿ ನಿಮಗೆ ಡೀಟೇಲ್ಸ್ ನೋಟ್ಸ್, ಇದಷ್ಟು ನೋಟ್ಸ್ ನೀವು ಓದಿದ್ರು ಕೂಡ ನೀವು ಆರಾಮಾಗಿ RRB ಗ್ರೂಪ್ ಡಿ ಆಗಿರ್ಬೋದು, NTPC ಆಗಿರ್ಬೋದು, ALP ಆಗಿರ್ಬೋದು, ಎಲ್ಲ ಜಿ ಕೆ ಕೂಡ ಕವರ್ ಆಗ್ತದೆ ರೀ. ಜಿ ಕೆಯಲ್ಲಿ ಹಿಸ್ಟ್ರಿ ಕೇಳ್ತಾರೆ, ಪೊಲಿಟಿ ಇರ್ತದೆ, ಜಿಯೋಗ್ರಫಿ ಇರ್ತದೆ, ಎಕನಾಮಿಕ್ಸ್ ಇರುತ್ತೆ, ಮತ್ತು ಆರ್ಟ್ ಆ್ಯಂಡ್ ಕಲ್ಚರ್ ಇರುತ್ತೆ, ಸ್ಟಾಟಿಕ್ ಜಿ ಕೆ ಇರ್ತದೆ, ಮತ್ತು ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ 20 ಮಾರ್ಕ್ಸ್ ರೀ. ಅದಕ್ಕಾಗಿ ನೀವು ಇಂಪಾರ್ಟೆಂಟ್ ಟೈಮ್ ಕೊಡಬೇಕಾಗಿತ್ತು ಮ್ಯಾಥಮೆಟಿಕ್ಸು ಮತ್ತು ರೀಸನಿಂಗ್ ರೀ. ಇಲ್ಲಪ್ಪ ನಾನು ಸ್ಟೇಟ್ ಗೌರ್ಮೆಂಟಿಗೆ ಓದ್ತೀನಿ, ಸೆಂಟ್ರಲ್ ಗೌರ್ಮೆಂಟ್ ಹಂಗೆ ನೋಡಕತ್ತೀನಿ ಅನ್ನೋರು ಮೊದಲಿಗೆ ಜಿ ಕೆ ಕವರ್ ಮಾಡ್ಕೋ. ಯಾಕಂದ್ರೆ ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ಜಿ ಕೆಗೆ ಭಾಳ ಪ್ರಶ್ನೆಗಳು ಬರ್ತಾವೆ ರೀ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಇಂಪಾರ್ಟೆಂಟ್ ರೀ, ಸ್ಟೇಟ್ ಗೌರ್ಮೆಂಟಲ್ಲಿ ಜಿ ಕೆ ಭಾಳ ಇಂಪಾರ್ಟೆಂಟ್ ರೀ. ಇಲ್ಲಿ ಹಿಸ್ಟ್ರಿ ಒಳಗೆ ಜಾಸ್ತಿ ಓದಿದ್ರು ಕೂಡ ನೀವು ಮಧ್ಯ ಭಾರತದ ಇತಿಹಾಸ ಆಗಿರ್ಬೋದು, ಅದೇ ರೀತಿ ಆಧುನಿಕ ಇತಿಹಾಸ ಜಾಸ್ತಿ ಓದ್ರಿ. ಪ್ರಾಚೀನ ಭಾಳ ಓದಕ್ಕೆ ಹೋಗಬೇಡಿ, ಭಾಳ ರಿಯರ್ ರೀ ಪ್ರಶ್ನೆಗಳು ಬರೋದು. ಅದಕ್ಕಾಗಿ ಇದನ್ನು ಓದ್ರಿ. ಪೊಲಿಟಿ ಅಂತೂ ಎಲ್ಲ ಓದಬೇಕು, ಯಾಕಂದ್ರೆ ಅಲ್ಲಿ ವಿಧಿಗಳು ಭಾಳ ಇಂಪಾರ್ಟೆಂಟ್. ಅದೇ ರೀತಿ ಅದರಲ್ಲಿ ಇಂಪಾರ್ಟೆಂಟ್ ಯಾವುದಪ್ಪ ಅಂದ್ರೆ ಈ ಪ್ರಧಾನಮಂತ್ರಿ ಆಗಿರ್ಬೋದು, ರಾಷ್ಟ್ರಪತಿ ಆಗಿರ್ಬೋದು, ಯಾರು ಪ್ರೆಸೆಂಟ್ ಯಾರು ಇರ್ತಾರೆ, ಫಸ್ಟ್ ಟೈಮ್ ಯಾರಾಗಿರ್ತಾರೆ, ಅದೇ ರೀತಿ ಮಹಿಳಾ ಯಾರು, ಪುರುಷರು ಯಾರು, ಅದನ್ನು ಕೂಡ ಭಾಳ ಸರಿ ಕೇಳಿ ಪ್ರಶ್ನೆ, ಅದನ್ನು ನೋಡ್ಕೋಬೇಕಾಗ್ತದೆ. ಇನ್ನು ಜಿಯೋಗ್ರಫಿ ಒಳಗೆ ಬಾರ್ಡರ್ಸ್ ಆಗಿರ್ಬೋದು, ಅದೇ ರೀತಿ ನಿಮ್ಮದು ಪರ್ವತಗಳಾಗಿರ್ಬೋದು, ಇವನ್ನೆಲ್ಲ ಕೂಡ ಸ್ವಲ್ಪ ನೋಡ್ಕೋರಿ. ಈಸಿ ಇರ್ತಾವೆ ಜಿಯೋಗ್ರಫಿ ಒಳಗೆ. ಆದರೆ ನೀವು ನೋಡ್ಕೋಬೇಕಾದ ಟಾಪಿಕ್ ಏನಾದ್ರೆ ಅವ್ನು ನೋಡ್ಕೋಬೇಕ್ರಿ. ಸ್ವಲ್ಪ ಸ್ಟ್ಯಾಟಿಕ್ ಜಿ ಕೆ ರೀತಿನ ಬರುತ್ತೆ ರೀ ಜಿಯೋಗ್ರಫಿ ಒಳಗೆ, ಅದನ್ನು ಕೂಡ ಕವರ್ ಮಾಡ್ಕೋರಿ. ಇನ್ನು ಸ್ಟ್ಯಾಟಿಕ್ ಜಿ ಕೆ ಅಂತ ಎಲ್ಲ ಓದ್ರಿ ಆಲ್ಮೋಸ್ಟ್ ಎಲ್ಲ. ಅದರಲ್ಲಿ ಅತಿ ದೊಡ್ಡದು ಚಿಕ್ಕದು ಅಂತ ಏನು ಇರುತ್ತಲ್ಲ ಅವ್ನು ಮಿಸ್ ಮಾಡ್ಕೋಕೆ ಹೋಗ್ಬೇಡ್ರಿ. ಇದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ನೋಟ್ಸ್ ನಮ್ಮ ಕಡೆ ನೋಟ್ಸ್ ತೊಗೊಂಡ್ರೆ ಎಲ್ಲರ ಕಡೆ ಐತಿ. ಇದು ಸ್ಟ್ಯಾಟಿಕ್ ಜಿ ಕೆ ನೋಟ್ಸ್, ಅದನ್ನು ಓದ್ಕೋರಿ. ಅದು ವೆರಿ ಇಂಪಾರ್ಟೆಂಟ್ ಇರುತ್ತೆ. ಅದೇ ರೀತಿ ಇಂಪಾರ್ಟೆಂಟ್ ಪ್ರಶ್ನೆಗಳು ಏನು ಕಳಿಸಿವಲ್ಲ ಅವನ್ನ ಎಕ್ಸಾಮ್ ಸಮೀಪ ಬಂದಾಗ ಓದ್ರಿ. ಫಿಕ್ಸ್ ಕ್ವೆಶನ್ ಬಂದ ಇರ್ತಾವೆ ರೀ. ಇನ್ನು ನೆಕ್ಸ್ಟ್ ಅದೇ ರೀತಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದಂತೆ 25 ಪ್ರಶ್ನೆಗಳು ಇರ್ತಾವೆ. ಸೈನ್ಸಲ್ಲಿ ಫಿಸಿಕ್ಸ್ಗೆ ಸಂಬಂಧಿಸಿದಂತೆ 10ರಿಂದ 11, ಬಯಾಲಜಿಗೆ ಸಂಬಂಧಿಸಿದಂತೆ 10ರಿಂದ 11, ಅದೇ ರೀತಿ ಕೆಮಿಸ್ಟ್ರಿಗೆ ಸಂಬಂಧಿಸಿದಂತೆ 8ರಿಂದ 9 ಪ್ರಶ್ನೆಗಳು ಬರ್ತಾವೆ. ನಾನು ಆಲ್ರೆಡಿ ನಿಮಗೆ ಸೈನ್ಸ್ಗೆ ನೋಟ್ಸನ್ನು ಪ್ರೊವೈಡ್ ಮಾಡಿಲ್ಲ, ಆ ನೋಟ್ಸನ್ನು ಓದಿದ್ರೆ ಸಾಕ್ರಿ. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಓದ್ರಿ. ಆರಾಮಾಗಿ ನೀವು ಸೈನ್ಸ್ ಮತ್ತು ಜಿ ಕೆ ಆರಾಮಾಗಿ ಕವರ್ ಆಗುತ್ತಾ. ಇನ್ನು ಅದೇ ರೀತಿ ಮ್ಯಾಥಮೆಟಿಕ್ಸ್ ರೀಸನಿಂಗ್ಗೆ ಸಂಬಂಧಿಸಿದಂತೆ ಪ್ರಾಕ್ಟೀಸ್ ಯಾರು ಮಾಡ್ತಾರೆ ನೋಡೋ ಅವ್ರದ್ದಷ್ಟು ಆಗ್ತದೆ. ಯಾಕಂದ್ರೆ ಆಲ್ರೆಡಿ ನೋಟ್ಸ್ ತೊಗೊಂಡ್ರಿ, ಬಟ್ ಓದೋಕತ್ತಿಲ್ಲ, ಓದಿದವ್ರದ್ದು 100% ಸೆಲೆಕ್ಷನ್ ಆಗ್ತದೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ನಿಮಗೇನಾದರೂ ಸಿಲೆಬಸ್ಸಲ್ಲಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿರಿ. ನೀವು ಕೂಡ ಇಂಪಾರ್ಟೆಂಟ್ ನೋಟ್ಸು ಜೊತೆಗೆ ಅದರ ಜೊತೆಗೆ ಇಂಪಾರ್ಟೆಂಟ್ ಕ್ವಶನ್ಸು ವಿತ್ ಆನ್ಸರ್ ಇರೋದನ್ನು ಕೂಡ ಪಡೆದುಕೊಳ್ಳಿ. ಸ್ನೇಹಿತರೆ, ಇದಾಗಿತ್ತು ಇವತ್ತು ವಿಡಿಯೋ. ಮತ್ತೆ ಮುಂದಿನದಲ್ಲಿ ಸಿಗೋಣ. ಶುಭ ದಿನ.